ನಮಸ್ಕಾರ ಸ್ನೇಹಿತರೆ, ನೋಡಿ ಈ ರಸ್ತೆಗೆ ಬಂದಿರೋಂಥ ಜಾಗ 4.25 ಎಕರೆ. ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಹಲಸಿನ ಮರದಲ್ಲಿ ಹೆಂಗೆ ಬಿಟ್ಟಿದೆ ಹಲಸಿನ ಹಣ್ಣು. ಇದು ಬೆಂಗಳೂರಿಂದ ಈ ಜಾಗಕ್ಕೆ 135 ಕಿಲೋಮೀಟ್ರ್ ಆಗುತ್ತೆ, 140 ಕಿಲೋಮೀಟ್ರು. ಮೈಸೂರಿಂದ ಒಂದು 75 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನು ಬರೋಕ್ಕೆ. ಇದೇ ರಸ್ತೆ ನೋಡಿ. ಇಲ್ಲಿ ನೀರು ಯಾವಾಗಲೂ ಕೆನಲ್ ನೀರು ಹಿಂಗೆ ಹರಿತಿರುತ್ತೆ. ಒಂದು ಬಾವಿ ಇದೆ, ಬೋರು ಇದೆ, ನೀರು ಮಾತ್ರ ಇದೇ ಥರ ಹರಿಯುತ್ತೆ. ಇಲ್ಲಿ ಮಾತ್ರ ಒಂದು 15 ಅಡಿ ರಸ್ತೆ, ಇನ್ನೆಲ್ಲ 33 ಅಡಿ ರಸ್ತೆ ಇದೆ. ಕೆನಲ್ ರೋಡು ಹೈವೇಯಿಂದ 2 ಕಡೆ ಹೈವೇ ಬರುತ್ತೆ. ಹೈವೇಯಿಂದ 1 ಕಿಲೋಮೀಟ್ರು ನೀರು ನೋಡಿ ಇದೇ ಥರ ಹರಿತಿರುತ್ತೆ. ಯಾವಾಗಲೂ ಬೇಸಿಗೆಲೂ ಇದೇ ಥರ ಹರಿತಿದೆ. ಬಾವಿನಿಂದ ಒಂದು ಬೋರ್ ಇದೆ, ಇದರಿಂದ ರನ್ನಿಂಗು ಮಾಡ್ಕೋತಾರೆ. ಮಾವಿನ ಮರಗಳೊಂದು 4 ಇದೆ, ತೆಂಗೊಂದು 30-35 ತೆಂಗು ಮರ ಬರುತ್ತೆ. ಕಾಫಿ ಕಲರು ಮಣ್ಣು ಮಾತ್ರ ರೆಡ್ಡು ಬ್ಲ್ಯಾಕು ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸುತ್ತ ತೋಟಗಳೇ, ತೆಂಗು ಅಡಿಕೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಜನರಲ್ ಪ್ರಾಪರ್ಟಿ, ಲೀಗಲಾಗಿದೆ ನೋಡಿ. ಬಾವಿ ಒಂದು ಬೋರಲ್ಲಿ ಇದು ಮಾಡ್ತಾಯಿದ್ದಾರೆ, ನೀರೈತೆ, ತುಂಬ ಚೆನ್ನಾಗಿದೆ ನೋಡಿ. ಹಲಸಿನ ಹಣ್ಣು ಹೆಂಗೆ ಬಿಟ್ಟಿದೆ. ಯಾವುದೇ ಕ್ರಾಪ್ ಹಾಕಿದ್ರು ತುಂಬ ಚೆನ್ನಾಗಿ ಬೀಳುತ್ತೆ. ಇಲ್ಲಿಗೆ ಭತ್ತ ಹಾಕಿದ್ದಾರೆ, ಅಲ್ಲಿ ಕಬ್ಬು ಹಾಕಿರೋ ಕಟಿಂಗ್ ಮಾಡಿದ್ದಾರೆ. ಒಳ್ಳೆ ಹಿಂದಗಡೆ ವ್ಯೂ ನೋಡಿ. ಇಲ್ಲಿ ಬಾವಿಲೂ ನೀರಿದೆ, ರನ್ನಿಂಗ್ ಆಗಿದೆ ನೋಡಿ. ಭತ್ತ ಹಾಕಿದ್ದಾರೆ, ವಾಟ್ರಲ್ಲಿ ಹೆಂಗೆ ಬರ್ತಿದೆ. ಅಲ್ಲೊಂದು ಬೋರ್ ಇದೆ, ಬೋರ್ಲೂ ನೀರಿದೆ. ನೀರಿಗೇನು ತೊಂದರೆ ಇಲ್ಲ. ಅಡಿಕೆ ತೆಂಗು ಮಾವು ಹಾಕೋಕ್ಕಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಹಿಲ್ ವ್ಯೂ ನೋಡಿ ಹಿಂದಗಡೆ. ಆ ಕಡೆನೋ ಹೈವೇ ರೋಡಿಂದ 1 ಕಿಲೋಮೀಟ್ರ್, ಈ ಕಡೆನೋ ಬರ್ಬೋದು. ಹೈವೇ ರೋಡಿಂದ 1 ಕಿಲೋಮೀಟ್ರ್, 33 ಅಡಿ ರಸ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ ತೆಂಗು ಈಲ್ಡ್ ಹೆಂಗಿದೆ, ಹಳೆ ಮರಗಳು 2 ಲೈನ್ ಹಾಕಿದ್ದಾರೆ. ಒಂದು ಕಡೆ ಭತ್ತ ನಾಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸುತ್ತ ತೋಟಗಳು, ತೆಂಗು ಎಲ್ಲ ಹಾಕಿ ಬೆಳೆದಿದ್ದಾರೆ. ಅಡಿಕೆ ಪಕ್ಕದಲ್ಲೆಲ್ಲ ಅಡಿಕೆ ತೆಂಗು ತೋಟ ಮಾಡಿದ್ದಾರೆ. ಅಲ್ಲಿ ಕಾಲುವೆ ಒಂದು ಕಡೆ ಇರ್ತಿರುತ್ತೆ. ಇವರು 35 ಲಕ್ಷ ಹೇಳ್ತಾರೆ ಫರ್ ಏಕರು. ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ಇಲ್ಲ. ಅವತ್ತು ಇದೇ ಹಾಕಿರೋದು, ಇವತ್ತು ಅದೇ ಹೇಳ್ತಾ ಇರೋದು. ಮುಂದೆ ಒಂದು ಸರಿ ವೀಡಿಯೋ ಮಾಡಿ ಹಾಕಿದೆ, ಅದರಲ್ಲೂ ಹಂಗೆ ಹೇಳಿದ್ದೀವಿ. 6 ತಿಂಗಳಿಂದ. ಹಲಸಿನ ಮರ ನೋಡಿ ಯಾವ ಥರ ಹಲಸು ತುಂಬ ಚೆನ್ನಾಗಿ ಬರುತ್ತೆ. ಫಸ್ಲಿಲೆಲ್ಲ ನೋಡಿ, ಪಕ್ಕದಲ್ಲಿ ತೆಂಗು ಹಾಕಿ ಹೊಸ ಗಿಡಗಳು, ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ.